ನಾನು ಸನೇಸ್ ಕಂಪ್ನಿಯಿಂದ ಬಂದಿದ್ದೇನೆ. ನಾವು ಇವತ್ತು ಬೀದರ್ ಡಿಸ್ಟಿಕ್ ಬೇಲೂರು ಗ್ರಾಮದಲ್ಲಿ ಔರಾ ತಾಲೂಕಾ ಒಂದು ಹಳ್ಳಿಯಲ್ಲಿ ನಾವು ಇವತ್ತು ಬಂದಿದ್ದೇವೆ. ಸನೇಸ್ ಪ್ರಾಡಕ್ಟ್ದಿಂದ ಎಷ್ಟು ಒಂದು ಬಹಳ ಭಯಂಕರವಾದಂಥ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಈ ರಿಸಲ್ಟ್ ಏನು ಎಂಬುದು ನಾವು ಇವತ್ತು ಬೇಲೂರು ಗ್ರಾಮದಲ್ಲಿ ನಾವು ಕೇಳ್ತಾ ಇದ್ದೇವೆ. ಇವತ್ತು ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಮ್ ಶೆಟ್ಟಿ. ಅಡ್ಡ ಹೆಸರು ಏನಂತಾರೆ ಸರ್? ನಾವು ಬಸರೇನವ್ರು ಅಂತಾರೆ ಸರ್. ಏನಾಗಿತ್ತು ಸರ್? ಮತ್ತು ನಿಮ್ಗೆ ಇಲ್ಲಿಗೆ ಹ್ಯಾಂಗಾಗಿ ಇದಾಯ್ತು? ಇದ್ರ ಬಗ್ಗೆ ಏನು ಗೊತ್ತಾಯ್ತು ನಿಮ್ಗೆ? ಇದು ಗೊತ್ತಾಗಲ್ಲ ಇದು ಲಘು ಅಂತ ಐತ್ರಿ. ಲಘುವಾಗಿ ಹಾಂ ಸರ್. ಲಘುವಾಗಿ ಕಮ್ಮನ ಸೋಲಾಪುರಕ್ಕೆ ಹೋಗಿದ್ದೀವಿ. ಹಾಂ ಸರ್. ಎಷ್ಟು ವರ್ಷ ಆಯ್ತು ಸರ್ ಲಘುವಾಗಿ? ಇದು ಲಘುವಾಗಿ 1.5 ವರ್ಷ ಆಗುತ್ತೆ. 1.5 ವರ್ಷ ಆಯ್ತು ಸರ್. ಹಾಂ 1.5 ವರ್ಷ ಆಯಿತು. ಸೋಲಾಪುರಕ್ಕೆ ಹೋಗಿದ್ದೆವು. ಸೋಲಾಪುರದಿಂದ ಅಲ್ಲಿ 8 ಜನ ಉಳಿದು ಮಂದಿವು. ಅಲ್ಲಿನ ಗೋಲಿಗಳು ಚಾಲವ. ಗೋಲಿ ಚಾಲವ ಸರ್. ಹಾಂ. ಮತ್ತು ಅಲ್ಲಿ ಗುರುಮಠಕಲ್ಗೆ ಹೋಗಿದ್ವಿ. ಅದ್ರ ಭಾಗ ಒಂದು ತಿಂಗಳು. ಹಾಂ ಸರ್. ಗುರುಮಠಕಲ್ಗೆ ಅಲ್ಲಿ ಗೋಲಿಗಳಿಗೆ ತಂದು ಅವ್ರಿಗೆ ಹಾಕಿದೆವು. ಹಾಂ ಸರ್. ಮತ್ತೆ ಏನಕ್ಕೆ ಈಗ ಇವು ದೇವದಾಸ್ ಸರ್ ಅವರು ಸಿಕ್ಕರು. ದೇವದಾಸ್ ಸರ್ ಸಿಕ್ಕರೇನು ಸರ್? ಹಾಂ ರೀ. ಅದು ಹ್ಯಾಂಗೋ ನಮ್ಮ ದೈವಕ್ಕೆ ಸಿಕ್ಕರು. ಹಾಂ ಸರ್. ಸಿಗೋಣ ಏನಾಯ್ತು, ಅವ್ರು ಗೋಲಿದಿಂದ ಈಗ 1 ತಿಂಗಳು ಬರೆಯೋದು ಜರ ಚಲೋ ಆಗ್ಯದ. ಚಲೋ ಆಗಿದೆ ಸರ್. ರಿಸಲ್ಟ್ ಬಂದು ಎಷ್ಟು ತಿಂಗಳಾಯ್ತು ಸರ್ ನೀವು ತೋರತ್ತೆ ದೇವದಾಸ್ ಸರ್ ಬಂದು? ಈ 1 ತಿಂಗಳ ಒಳಗೆ. 1 ತಿಂಗಳ ಒಳಗೆ ಸರ್. ಸರ್, ಪೈಲೆ ಈಗ ನೀವು ಸೋಲಾಪುರಕ್ಕೆ ಹೋದಾಗ ಹೆಚ್ಚ ಕಮ್ಮ ಏಟ್ ಖರ್ಚು ಮಾಡ್ರಿ ಸರ್? 1 ಲಕ್ಷ ತನಕ ಆಗಿದೆ. 1 ಲಕ್ಷ ತನಕ ನೀವು ನೋಡ್ರಿ ಗೆಳೆಯರೆ, 1 ಲಕ್ಷ ಹಾಸ್ಪಿಟಲ್ ಹಾಕಿದ್ದಾರೆ. ಅದನ್ನು ಕಡಿಮೆ ಆಗಿಲ್ಲ. ನಮ್ದು ದೇವದಾಸ್ ಸರ್ ಒಂದು ಸನೇಸ್ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ದಾರಂತೆ. ಅದ್ರ ಸಲುವಾಗಿ ಇವರಿಗೆ 1 ತಿಂಗಳಲ್ಲಿ ರಿಸಲ್ಟ್ ಬಂದಂತೆ. ಪೈಲೆ ಹೇಗಿತ್ತು ಸರ್ ಇವರಿಗೆ? ವೈದ್ಯ ಇತ್ತು, ಸುಮ್ಮನೆ ಪಾಡೆ ಐತಿ, ಅಷ್ಟೇ ನಡೆ ಬರ್ತಿರ್ತಿ. ಹಾ, ಅಂದ್ರೆ ಕುಂತಿರ್ತಿದ್ರ? ಕುಂತಿರ್ತಿಳು, ಅಲ್ಲೇ ಮಕ್ಕೊಂಡಲ್ಲಿ ಹೇಳ್ತಿಳು. ಕಡಿಗೆ ಈಗ ಆಕಿಂದಾಕಿ ಮೈ ತೊಳ್ಕೊತಾರ. ಈಗ 7 ದಿನಕ್ಕೆ ಆಕಿಂದಾಕಿ ಸೀರೆ ಉಟ್ಕೊಳ್ತಾರ. ಪೈಲೆ ನೈಟಿನೇ ಹಾಕ್ತಿದ್ದೆವು. ಅಂದ್ರೆ ಪೈಲೆ ಸೀರೆ ಉಟ್ಕೊಳಕ್ ಬರ್ತಿದ್ದಿಲ್ಲ. ಈಗ ಮೇರಿ ಹಾಕೊಳಕ್ ಬರ್ತಿಲ್ಲ, ಹಿಕ್ಕೊಳಕ್ ಬರ್ತಿದ್ದಿಲ್ಲ. ಈಗ ತಂತಾನೆ ಹಿಕ್ಕೊಳತಾರ, ತಂತಾನೆ ಸೀರೆ ಉಟ್ಕೊಳತಾರ. ಊಟ ಮಾಡತಾರ, ತಂತಾನೆ ಊಟ ಮಾಡ್ತಾರ. ಈ ಕೈಲಿಂದ ಆ ಕೈಲಿಂದ ಏಟಿ ಬರ್ತಾರೆ. ರೊಟ್ಟಿ ಅದಲ್ಲಿ ಕೈ ನಿಲ್ತಾರ. ಅನ್ನ ಹಿಂಗ್ ಇಟ್ಟ ಬರೋದಿನ ಬರ್ತದಿನ ಅಂತಂದ್ರೆ ಹೇಳ್ತಾರ, ಕೂಡ್ತಾರ. ಎದ್ದು ತೋರಿಸ್ರಮ್ಮ. ಅಂದ್ರೆ ತರತಾನೆ ಹೇಳ್ತೀನಿ. ಜರ್ರಕ್ಕೆ ಹಿಂಗ್ 1-2 ಹೆಜ್ಜೆ ಮುಂದೆ ಬರ್ರಿ. ಕೈಯಿಂದ ಮುಂದೆ ಕೈ ತೋರಿಸಿ, ಕೈ ಹಿಂದ ಮುಂದೆ ಮಾಡಿ ತೋರಿಸಿ. ಮ್ಯಾಕ್ ಮಾಡಿ ತೋರಿಸಿ. ರೈಟ್. ಪೈಲೆ ಬರ್ತಿಲ್ರಿ? ಕೂಡ್ರಿ ಬರ್ರಿ. ಹಳ್ಳು ಬರ್ರಿ. ಅಂದ್ರೆ ಇನ್ನ ಒಂದ್ ಥೋಡೆ ಅದ. ಈಗ 1 ತಿಂಗಳೇ ತಗೊಳತ್ತೀರಿ. ಬರೀ ನಡಿಲಾಕ್ ಬರ್ತಿದಿಲ್ಲ, ಕೂಡಾಕ್ ಬರ್ತಿದಿಲ್ಲ, ಹೇಳಕ್ ಬರ್ತಿದಿಲ್ಲ, ಮತ್ತ ಅವ್ರಿಗೆ ಊಟ ಮಾಡಕ್ ಬರ್ತಿದಿಲ್ಲ. ಈಗ ಇನ್ನ ಥೋಡೆ ಅದ, ಇನ್ನ ಯೂಸ್ ಮಾಡತ್ತಿರಲ್ಲ ಪ್ರಾಡಕ್ಟ್. ಈಗ ನಿಮಗೆ ಮಾತಾಡಕ್ ಅದು ಕ್ಲಿಯರ್ ಬರ್ತಿದ್ರಿ? ಈಗ ಕ್ಲಿಯರ್ ಉಂಟು. ಪೈಲೆ ಬರ್ತಿದಿಲ್ಲ, ಈಗ ಕ್ಲಿಯರ್ ಉಂಟು. ಹಾ ಸರ್. ಸರ್, ನೀವು ಸರ್ ಇವತ್ತು ಇವ್ರಿಗೆ ಭೇಟಿ ಆದಾಗ ಈ ಪ್ರಾಡಕ್ಟ್ ಏನೇನು ಕೊಟ್ರಿ, ಮತ್ತು ಇದರಿಂದ ನಿಮಗ ಇವ್ರಿಗೆ ರಿಸಲ್ಟ್ ಬರ್ತಂತ ಹೇಳಿರಿ. ನಾವು ಇವರಿಗೆ ಸತತ 3 ತಿಂಗಳ ತನಕ ತಗೋಬೇಕಂತ ಹೇಳಿದ್ವಿ. ಸಕಾಯಿ ಸೋಲ ಕೊಟ್ಟಿವಿ. ಇವ್ರ ಒಳಗ ಬ್ಲಡ್ ಇಂಪ್ರೂವ್ ಆಯ್ತು. ಓಕೆ ಸರ್. ಸೆಕೆಂಡ್ 3 ಫಲಾಲಿದ್ದು ಇವ್ರಿಗೆ ಮೋಷನ್ಸ್ ಕರೆಕ್ಟ್ ಬರ್ತಿದ್ದಿಲ್ಲ. ರಾತ್ರಿ ಬಾಯ್ಲ್ ವಾಟರ್ ನಲ್ಲಿ ಕಾಂಚಿನ ಗ್ಲಾಸ್ ಇದು ತಗೊಳಕ್ ಹಚ್ಚಿವಿ. ಮೋಷನ್ಸ್ ಕ್ಲಿಯರ್ ಬರ್ತಾ ಇತ್ತು. ಗುಡ್ ಸರ್. ಆಮೇಲೆ ಇದು ಒಂದು ಮಸಾಜ್ ಆಯ್ತದ. ಹಾ ಸರ್. ಹಚ್ಚಿ ಲೈಟ್ ಮಸಾಜ್ ಮಾಡ್ಕೋಬಹುದು ಅಂತ ಅವ್ರ ಹತ್ರ ಇಟ್ಟು ಬಿಟ್ಟಿವಿ. ಎಣ್ಣೆ ಬಹಳಷ್ಟು ಅವರು ಸಾಸಿ ಎಣ್ಣೆ ಒಂದು 50 ಲೀಟರ್ ಎಣ್ಣೆ ಯೂಸ್ ಮಾಡ್ಯಾರ. ಆದ್ರೆ ಇದು ಒಂದು ಬಾಟಲ್ದಾಗ ಅಷ್ಟು ರಿಸಲ್ಟ್ ಬಂತು. ಆಮೇಲೆ ಇದು ಕೌ ಕಾಲೆಸ್ಟ್ರಾಲ್ ಅಂತ ಹೇಳಿ ಅವ್ರಿಗೆ ಎಲುಬುಗಳಿಗೆ ಮಜಬೂತ್ ಮಾಡ್ಲಿಕ್ಕೆ ಆಕಳ ಗಿನ್ನಲಿಂದ ರೆಡಿ ಆಗಿದ್ದು. ಇದು ಗುಳಿಗೆ ಅವ್ರು ಸತತ್ ತಗೊಳಕತ್ತಾರ ರೆಗ್ಯುಲರ್. ತುಳಸಿ ಇಲ್ಲದೆ ನೀರೇ ಕುಡಿಯಲ್ಲ ಮನ್ಯಾಗ ಎಲ್ಲರ ಫ್ಯಾಮಿಲಿಗೆ ಸಾರ್. ಈ ತುಳಸಿಲಿಂದ ರಕ್ತ ಪತ್ಲ ಆಗಿ ಅವ್ರಿಗೆ ಕೈ ಕಾಲದಾಗ ಬಟ್ಟಿನಾಗ ಎಲ್ಲ ಜೀವ ಬಂದದ. ಬೇರೆ ಹಾಕೊಲಿಕ್ನು ಹೊಂಟದ. ಮತ್ ಕೈ ಮ್ಯಾಲ ಆಗ್ಲಿಕ್ಕತ್ತದ. ಅವ್ರ ಬಟ್ಟಿ ಅವ್ರು ಉಟ್ಕೊಳಕತ್ತಾರ. ಮೊದಲು 90 ಮೇಲೆ ಇರ್ತಿದ್ರು ನಾವು ನೋಡಿದಾಗ. ಮತ್ತೇನದ ನಶಾ ಇಲ್ಲ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ಯದ. ಅವ್ರಿಗೆ ನಿದ್ರೆ ಕಮ್ಮಿ ಇತ್ತು. ಇದರಿಂದ ತುಂಬಾ ನಶಾ ಇಲ್ಲ ಬರ್ತಾ ಇದು ಒಳ್ಳೇದು. 2 ಡ್ರಾಪ್ಗಳು ಹಾಕಿ ಮತ್ತು ತೆಲುಗುಂಬಿ ತೆಗೆದವರು ಸರಿಯಾಗಿ ದುಕಾನ್ ತನ ಹೋಗಿ ನಡೀತಾ ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಒಂದು 16,000 ರೂಪಾಯಿ ಖರ್ಚು ಬಂದಿದೆ ಅವರಿಗೆ.
ಇನ್ನೂ ಒಂದು 2 ತಿಂಗಳು ಅಂದರೂ ಮಾಡ್ಲಿಕ್ಕೆ ರೆಡಿ ಅದ. ಅವ್ರಿಗೆ ತುಂಬಾ ಖುಷಿ. ಸೋಲಾಪುರ ಹೈದರಾಬಾದ್ ಯಾವುದಕ್ಕೂ ಅಷ್ಟು ರಿಸಲ್ಟ್ ಬೇಗ ಬಂದಿಲ್ಲ. ಅದಕ್ಕೆ ಈ ತರ ಅವರಿಗೆ ಒಂದು ಖುಷಿಯಾಗಿ ಅವ್ರು ಸ್ವತಃ ಒಂದು ಮಗಳು ಏನ್ ಹೆಸರು ಶಿವಮಂಗಲ ಅಂತ ಚಿದ್ರಿಗೆ ಒಂದು ಇದ್ರದ್ದು ಶಾಪಿಂಗ್ ತಗೊಂಡು ಬಿಟ್ಟಿದ್ದಾರೆ. ಅಲ್ಲಿ ತುಂಬಾ ಜನರು ಗರ್ದಿ ಇದೆ. ಮೊಳಕಾಲು ನೋವು, ಪ್ಯಾರಾಲಿಸಿಸ್ ಪ್ರತಿ ಒಂದ್ರ ಮೇಲೆ ರಿಸಲ್ಟ್ ಬಂದಿದೆ. ಮತ್ತು ಅದ್ರ ಕಡೆಯಿಂದ ಅವ್ರಿಗೆ ಖುಷಿಯಾಗಿ ಅವರು ಸ್ವತಃ ದುಕಾನೇ ಹಾಕಿಬಿಟ್ಟಾರ. ಆಮೇಲೆ ಇಲ್ಲಿನೂ ಒಂದು ಶಾಪಿಂಗ್ ತಗೊಂಬಂದು ಇರೋದ ಅವ್ರ ಸೊಸಿಗೋಸ್ಕರ ಅವರಿಗೆಲ್ಲ ಖುಷಿ. ಬರಮ್ಮ ನಿಮ್ದೇನಿದೆ ನೋಡ್ರಿ ಗೆಳೆಯರೆ, ಎಷ್ಟು ಒಳ್ಳೆ ರಿಸಲ್ಟ್ ಅಂತಂದ್ರ ಇವ್ರಿಗೆ ಕೂಡಕ್ ಬರ್ತಿಲ್ಲ, ಹೇಳಕ್ ಬರ್ತಿದಿಲ್ಲ. ಮತ್ ಇವ್ರಿಗೆ ಇವತ್ತು ಹೇಳತ್ತಿದ್ದಾರೆ, ಕೂಡತ್ತಿದ್ದಾರೆ, ಊಟನೂ ಮಾಡ್ತಾರೆ, ಮಾತನ್ನು ಕ್ಲಿಯರ್ಸ್ ಉಂಟವ. ಇವ್ರು ಒಂದೇ ತಿಂಗಳದಾಗ ಇಲ್ಲಿ ಸೆನೆಸ್ ಕಂಪ್ನಿಯಿಂದ ಒಂದು ಅಕಾಯಿ ಸೋನಾ ಮತ್ತು ತ್ರಿಫಳ ಮತ್ತೊಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು, ತುಳಸಿ ಡ್ರಾಪು, ಮಸಾಜ್ ಆಯಿಲು ಇವುದ್ರದಿಂದ ಎಷ್ಟು ಭಾರಿ ರಿಸಲ್ಟ್ ಬಂದ. ಒಂದೇ ತಿಂಗಳದಾಗ ಇವ್ರು ನಡೆಯತ್ತರ, ಕೂಡತ್ತರ, ಮಾತಾಡತ್ತಾರ. ಇಂಥ ಒಳ್ಳೆ ರಿಸಲ್ಟ್ ಇವತ್ತು ನಮ್ಗೆ ಈ ಒಳ್ಳೆ ರಿಸಲ್ಟ್ ಇಂಥ ಪ್ರೊಡಕ್ಟ್ದಿಂದ ನೀವು ಬೇರೆ ಏನ್ ಹೇಳ್ಬೇಕಂತೀರಿ? ಇದು ಚಲೋ ಅದ ಯೂಸ್ ಮಾಡ್ಬೇಕಂತೀರಿ? ಚಲೋ ಅದ ಯೂಸ್ ಮಾಡಿ ಅಂತ ಹೇಳ್ಬೇಕಂತೀರಿ? ಮಾಡ್ಬೇಕಂತೀರಿ? ಹೇಳ್ತೀರಿ? ಬರಬರ ಹೇಳ್ತೀರಿ? ಬಹಳ ಚಲೋ ಆಯ್ತು ನೋಡಿ. ಎಷ್ಟು ಸಂತೋಷದಿಂದ ಮಾತಾಡತ್ತಾರ. ಒಂದೊಂದ್ ದಿನ ಬಂದಾಗ ಇವ್ರು ಅಳ್ತಾ ಇರ್ತೀರಂತ ಇವತ್ತು ಎಲ್ಲರಿಗೂ ಕೊಡ್ಬೇಕಂಬೋದಲ್ಲ. ನೋಡ್ರಿ ಗೆಳೆಯರೆ, ಬಹಳ ಒಳ್ಳೆ ಪ್ರಾಡಕ್ಟ್ ಇದೆ. ನೀವು ಒಂದ್ ವೇಳೆ ಯೂಸ್ ಮಾಡ್ರಿ, ಯಾರೇ ಇದ್ರು ಹೆಲ್ಪ್ ಮಾಡ್ರಿ, ಅವ್ರಿಗೂ ಶೇರ್ ಮಾಡ್ರಿ. ಇದೊಂದು ಬಹಳ ಒಳ್ಳೆ ಸೆನೆಸ್ ಕಂಪನಿ ಪ್ರಾಡಕ್ಟ್, ಬಹಳ ಒಳ್ಳೆ ಕಂಪನಿ ಇದೆ. ಇದರಿಂದ ಬಹಳ ಒಳ್ಳೆದೊಂದು ರಿಸಲ್ಟ್ ಬಂದಿದೆ. ಅದಕ್ಕಾಗಿ ಎಲ್ಲರಿಗೆ ನಮಸ್ಕಾರ.